Taste the Daily. ಕೊಪ್ಪಳದ ಜಂಗಮರ ಕಲ್ಗುಡಿ ಗ್ರಾಮದ ಶಾಲೆಯಲ್ಲಿ ದುಸ್ಥಿತಿ ನಿರ್ಮಾಣವಾಗಿದೆ. ಇಂದೋ ನಾಳೆನೋ ಬೀಳುವಂತ ಸ್ಥಿತಿಯಲ್ಲಿರುವಂತ ಸರ್ಕಾರಿ ಶಾಲೆಯ ಕಟ್ಟಡ 300 ವಿದ್ಯಾರ್ಥಿಗಳಿಗೆ ಇರೋದು ಎರಡು ಸುಸಜ್ಜಿತ ಕಟ್ಟಡ. ಅವು ಕೂಡ ಇವತ್ತೋ ನಾಳೆನೋ ಬೀಳೋ ರೀತಿಯಲ್ಲಿವೆ. 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡೇ ಕಟ್ಟಡಗಳಲ್ಲಿ ಪಾಠ ಪ್ರವಚನ ನಡೀತಾ ಇರೋದು. ಉಳಿದ ಕಟ್ಟಡಗಳೆಲ್ಲವೂ ಕೂಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿವೆ. ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತ ಇಲ್ಲ. ಈ ಕಡೆ ರಿಬ್ಬನ್ ಕಟ್ಟಿ ವಿದ್ಯಾರ್ಥಿಗಳು ತೆರಳಬಾರ್ದು ಅಂತ, ಅಂದ್ರೆ ಆ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಕಟ್ಟಡಗಳಿಗೆ ಹೋಗಬಾರ್ದು ಅಂತೇಳಿ ರಿಬ್ಬನ್ ಕಟ್ಟೋದ್ರ ಮೂಲಕ ವಿದ್ಯಾರ್ಥಿಗಳನ್ನ ಅಲ್ಲಿ ಹೋಗಬೇಡಿ ಅಂತ ಮುನ್ಸೂಚನೆ ಕೊಡಲಾಗಿದೆ. ಕಟ್ಟಡ ಇಲ್ಲದಕ್ಕೆ ಮರಗಳ ಕೆಳಗೆ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಮಳೆ ಬಂದ್ರೆ ಸಾಕು ಮನೆಗೆ ಓಡ್ ಹೋಗ್ತಾರೆ ಮಕ್ಕಳು, ಕಾರಣ ಕಟ್ಟಡಗಳಿಲ್ಲ. ಜೀವ ಭಯದಲ್ಲೇ ನಿತ್ಯವೂ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು. ಇಷ್ಟೆಲ್ಲ ಇದ್ರೂ ಕೂಡ ಕೊಪ್ಪಳ ಶಿಕ್ಷಣ ಇಲಾಖೆ, ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಈಗ ಕಣ್ಮುಚ್ಚಿ ಕೂತಿದೆ. ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಪಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೋಡಿ, ಹೋದ್ವಾರ ಅಷ್ಟೇ ನಾವು ಒಂದು ಶಾಲೆಯ ಬಗ್ಗೆ ಈ ರೀತಿ ಅವ್ಯವಸ್ಥೆ ಇದೆ ಅಂತ ಮಾಹಿತಿ ಕೊಟ್ಟಿದ್ವಿ. ಮೊನ್ನೆ ಅಷ್ಟೇ ರಸ್ತೆಗಳಿಲ್ಲದೆ ಮಕ್ಕಳು ಶಾಲೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದಾರೆ? ನೀವು ಸ್ಮಾರ್ಟ್ ಕ್ಲಾಸ್ ಮಾಡ್ತೀನಿ ಅಂತೀರಾ, ಅಥವಾ ಒಂದಷ್ಟು ಬೇರೆ ರೀತಿಯ ಬೆಳವಣಿಗೆಗಳನ್ನ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತೀರಾ? ಅದೆಲ್ಲ ಸದ್ಯಕ್ಕೆ ಪಕ್ಕಕ್ಕಿಡಿ. ಮೊದಲಿಗೆ ಯಾವ್ಯಾವ ಗ್ರಾಮಗಳಲ್ಲಿ ಶಾಲೆಯ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ, ಈಗಲೋ ಆಗ್ಲೋ ಬೀಳೋ ಪರಿಸ್ಥಿತಿಯಲ್ಲಿದ್ದಾವೆ, ಅಥವಾ ಶಾಲೆಗಳಲ್ಲಿ ಲೈಟ್ ಇಲ್ವಾ, ಶಾಲೆಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ವಾ, ಶಿಕ್ಷಕರಿಲ್ವಾ, ಮತ್ತೆ ಅವರಿಗೆ ಪಠ್ಯ ಪುಸ್ತಕಗಳು ಸರಿಯಾಗಿ ಹೋಗ್ತಾ ಇಲ್ವಾ, ಸಮವಸ್ತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ವಾ, ಮೂಲಭೂತವಾಗಿ ಮಕ್ಕಳಿಗೆ ಲಭ್ಯವಾಗಬೇಕಾಗಿರುವಂತ ಸೌಲಭ್ಯಗಳ ಬಗ್ಗೆ ಶಿಕ್ಷಣ ಇಲಾಖೆಯಲ್ಲಿ ಗಮನ ಹರಿಸಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಜಂಗಮರ ಕಲ್ಗುಡಿ ಗ್ರಾಮದ ಶಾಲೆಯಲ್ಲಿ ಇರುವಂತ ಈ ಒಂದು ದುಸ್ಥಿತಿಯ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ಇಂತಹ ಪರಿಸ್ಥಿತಿ ಇದೆ? ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಸೌಖ್ಯ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳಿಂದ ಅಲ್ಲಿನ ಶಾಲಾ ಕೊಠಡಿಗಳು ಬಹಳಷ್ಟು ಶಿಥಿಲಾವಸ್ಥೆ ತಲುಪಿದೆ. ಅದ್ರ ಜೊತೆಗೆ ಮೇಲ್ಛಾವಣಿ ಕುಸಿಯ ಹಂತಕ್ಕೆ ತಲುಪಂತಿರುತ್ತದೆ. ಈ ಬಗ್ಗೆ ಸ್ವತಃ ಕೆಲವೊಂದಿಷ್ಟು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು, ಸ್ವತಃ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಹಳಷ್ಟು ಸರಿ ಏನಂತಂದ್ರೆ ಮೌಖಿಕವಾಗಿ ಅದರ ಜೊತೆಗೆ ಏನಂತಂದ್ರೆ ಲಿಖಿತವಾಗಿ ಕೂಡ ಏನಂದ್ರೆ ಈ ರೀತಿ ಶಿಥಿಲಾವಸ್ಥೆ ತಲುಪಿದೆ ಅಂತ ಹೇಳಿ ವರದಿ ನೀಡಿರುವಂತದ್ದು. ಆದ್ರೆ ವರದಿ ನೀಡಿದ್ರು ಸಹ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರಂತ ಹೇಳ್ಬೋದು. ಸ್ವತಃ ವಿದ್ಯಾರ್ಥಿಗಳ ಜೀವನ ಜೊತೆ ಸ್ವತಃ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಸಾಕು ವಿದ್ಯಾರ್ಥಿಗಳ ಜೀವನಕ್ಕೆ ಕೂತು ಬರುವಂತ ಸ್ಥಿತಿ ನಿರ್ಮಾಣವಂತದ್ದು. ಈಗಾಗಲೇ ಕಳೆದ 1 ವರ್ಷದ ಹಿಂದೆ ಸ್ವತಃ ಅದೇ ಕ್ರಮದ ಅದೇ ಶಾಲೆಯ ಮೇಲ್ಛಾವಣಿ ಕುಸಿದು ಒಬ್ಬ ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ಗಾಯವಿತ್ತು. ಇಂಥ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಮಾಡಿದ್ರು. ತದನಂತರ ಸ್ವತಃ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಈ ರೀತಿ ಕೊಠಡಿ ಸಮಸ್ಯೆ ಇದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದೆ. ಇರುವಂತ 2 ಕೊಠಡಿಗಳು ಮಾತ್ರ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸುವಂತ ಕೆಲಸ ಮಾಡಲಾಗ್ತಾ ಇದೆ. ಇನ್ನುಳಿದ ವಿದ್ಯಾರ್ಥಿಗಳಿಗೆ ಸ್ವತಃ ಗ್ರಾಮದ ಆವರಣದಲ್ಲಿರುವಂತಹ ಮರದ ಕೆಳಗೆ ಮತ್ತು ಗಿಡದ ಕೆಳಗಡೆಗೆ ಕುಳಿತುಕೊಂಡು ಅವರಿಗೆ ಅಂದ್ರೆ ಶಿಕ್ಷಣ ಕಲಿಸುವಂತ ಕೆಲಸ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಕೊಡ್ಬೇಕಂತ ಹೇಳಿ ಕೇಳ್ಕೊಂಡಿರ್ತದ್ದು. ಆದ್ರೆ ಶಿಕ್ಷಣ ಇಲಾಖೆಯ ಸ್ವತಃ ಶಿಕ್ಷಣ ಇಲಾಖೆಯ ಸಚಿವರಾದಂತ ಮಧು ಬಂಗಾರಪ್ಪ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಸ್ವತಃ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಅಂತ ಹೇಳಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಇಷ್ಟೆಲ್ಲ ಸರ್ಕಾರಿ ಶಾಲೆಯ ಉಳಿಗಾಗಿ ಬಹಳಷ್ಟು ಜನರು, ಸಾರ್ವಜನಿಕರು ಹೋರಾಟ ಮಾಡ್ತಾ ಇದಾರೆ. ಯಾಕಂದ್ರೆ ಸರ್ಕಾರಿ ಶಾಲೆಯ ಉಳಿಬೇಕಾಗ್ತಂದ್ರೆ ಬಡ ಮಕ್ಕಳಲ್ಲಿ ಪಾಠ ಕಲಿತಾರೆ, ಬಡ ಮಕ್ಕಳ ಉಳಿಗಾಗಿ ಸರ್ಕಾರಿ ಶಾಲೆಗಳು ಬೇಕೇ ಬೇಕು. ಆದ್ರೆ ಸರ್ಕಾರಿ ಶಾಲೆಗಳು ಇಂತಹ ಸ್ಥಿತಿ ಬಂತಂದ್ರೆ ನಮ್ಮ ಬಡ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು, ಯಾವ ಶಾಲೆಗೆ ಕಳಿಸ್ಬೇಕಂತ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ. ಜೊತೆಗೆ ಗ್ರಾಮಸ್ಥರ ಒಂದು ಆಗ್ರಹ ಏನಂತಂದ್ರೆ ನಮಗೆ ಏನಂದ್ರೆ ಸುಸಜ್ಜಿತವಾದಂತಹ 2 ಕೊಠಡಿಗಳಿವೆ, ಅದು ಇನ್ನುಳಿದ ಕಟ್ಟಡಗಳು ಶಿಥಿಲಾವಸ್ಥೆ ತಲುಪಿದೆ. ಅವನ್ನೆಲ್ಲವನ್ನ ಡೆಮಾಲಿಷನ್ ಮಾಡಿ
ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಡ್ಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತೀವಿ ಅಂತ ಹೇಳಿ ಆಗ್ರಹ ಮಾಡಿರೋದು. ಈಗಾಗಲೇ ಶಿಕ್ಷಣ ಇಲಾಖೆ ಸಚಿವರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸುಸಜ್ಜಿತವಾದಂತಹ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಕಲ್ಪಿಸಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರಬೇಕಂತದ್ದು. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ. ಬಂದಿರಲ್ಲ